ಪ್ರಿಯ ವೀಕ್ಷಕರೇ, ಭಾರತ ದರ್ಶನ ಮಾಲಿಕೆಯಲ್ಲಿ ಇಂದು ಮೈಸೂರು ದಸರಾ ನವರಾತ್ರಿ ಉತ್ಸವ, ಇದರ ಆಚರಣೆ, ಇದರ ಹಿನ್ನೆಲೆ ಮತ್ತು ಈ ಸಂಬಂಧಪಟ್ಟ ಕೆಲವು ಪ್ರಮುಖ ಮಾಹಿತಿಗಳನ್ನು ನಿಮ್ಮ ಮುಂದೆ ಹಂಚಿಕೊಳ್ತಾ ಇದ್ದೀನಿ. ಸಾಮಾನ್ಯವಾಗಿ ದಸರಾ ಅಂತಕ್ಕಂಥದ್ದು ನಮ್ಮ ನಾಡ ಹಬ್ಬವಾಗಿದೆ. ಈ ದಸರಾ ಕಾರ್ಯಕ್ರಮದ ಪ್ರಮುಖ ಆಕರ್ಷಣೆಯೇ ರತ್ನಖಚಿತ ಸಿಂಹಾಸನ. ಈ ಸಿಂಹಾಸನ ಮತ್ತು ಅದರ ಒಂದು ವೈಭವ ಹೀಗಿದೆ. ಕಂಪಿಲರಾಯ ಎಂಬತಕ್ಕಂಥ ಕರ್ನಾಟಕದ ರಾಜ ಹಸ್ತಿನಾಪುರದಿಂದ ಈ ಒಂದು ಪಾಂಡವರು ಬಳಸ್ತಾ ಇದ್ದ ಒಂದು ರತ್ನಖಚಿತ ಸಿಂಹಾಸನವನ್ನು ಕಂಪಿಲರಾಯರು ತರ್ತಾರೆ. ಪೆನುಗೊಂಡದಲ್ಲಿ ಹೂತು ಹಾಕಿರ್ತಾರೆ. ಆಂಧ್ರ ಪ್ರದೇಶದ ಪೆನುಗೊಂಡದಲ್ಲಿ ಈ ಸಿಂಹಾಸನವನ್ನು ಮಣ್ಣಿನಲ್ಲಿ ಹೂತಿರ್ತಾರೆ. ಹಂಪಿ ವಿಜಯನಗರ ಸಂಸ್ಥಾಪಕರಾದ ಶ್ರೀ ವಿದ್ಯಾರಣ್ಯ ತೀರ್ಥರು ತಮ್ಮ ಜ್ಞಾನದಿಂದ 1336ರಲ್ಲಿ ಸಿಂಹಾಸನವನ್ನು ಹೋತಿ ಹೋಗಿದ್ದ ಸಿಂಹಾಸನ ಈಚೆ ತೆಗೆಸ್ತಾರೆ ಮತ್ತು ಹಕ್ಕಬುಕ್ಕರಿಗೆ ಈ ಸಿಂಹಾಸನದಲ್ಲಿ ಪ್ರತಿಷ್ಠಾಪಿಸಿ ಒಂದು ರಾಜ್ಯಭಾರ ಆಡಳಿತಕ್ಕೆ ಕೊಡ್ತಾರೆ. ಹೀಗೆ ಪಾಂಡವರು ಬಳಸ್ತಕ್ಕಂಥ ಒಂದು ಸಿಂಹಾಸನ ವಿಜಯನಗರಕ್ಕೆ ಬಂದಿದ್ದು, ಅದನ್ನು ಶ್ರೀ ವಿದ್ಯಾರಣ್ಯರು ಹಕ್ಕಬುಕ್ಕರಿಗೆ ಅದರ ಮೇಲೆ ಸಿಂಹಾಸನ ಪ್ರತಿಷ್ಠೆ ಮಾಡ್ತಾರೆ. 143 ವರ್ಷಗಳ ಕಾಲ ಇದು ಸಿಂಹಾಸನ ಮೇಲೆ ಕುಳಿತು ವಿಜಯನಗರದ ಅರಸರು ಆಳ್ವಿಕೆಯನ್ನು ಮಾಡ್ತಾರೆ. 143 ವರ್ಷಗಳ ಕಾಲ ಈ ಸಿಂಹಾಸನದಲ್ಲಿ ವಿಜಯನಗರ ಸಾಮ್ರಾಟರು ಆಳ್ವಿಕೆ ಮಾಡ್ತಾರೆ. 1600ರಲ್ಲಿ ವಿಜಯನಗರದ ಕೊನೆಯ ಅರಸ 7ನೇ ಶ್ರೀರಂಗರಾಯರು ತನ್ನ ರಾಜ್ಯವನ್ನು ಮತ್ತು ಈ ಸಿಂಹಾಸನವನ್ನು ಮೈಸೂರಿನ ಒಡೆಯರಿಗೆ ಹಸ್ತಾಂತರ ಮಾಡ್ತಾರೆ. ತಮ್ಮ ಪತ್ನಿಯಾದ ಅಲಮೇಲಮ್ಮ ಜೊತೆ ತಲಕಾಡಿಗೆ ಬಂದು ವಾಸ ಮಾಡ್ತಾರೆ. ಹೀಗೆ ಈ ಒಂದು ರತ್ನಖಚಿತ ಸಿಂಹಾಸನ ಮೈಸೂರು ಒಡೆಯರ ಪಾಲಾಗತ್ತೆ. 1610ರಿಂದ ಈ ಒಂದು ಸ್ವತಂತ್ರ ಮೈಸೂರು ರಾಜವಂಶ ಆಳ್ವಿಕೆ ಪ್ರಾರಂಭವಾಗುತ್ತೆ. ಸ್ವತಂತ್ರವಾಗಿ ಮೈಸೂರು ರಾಜ ಒಡೆಯರು 1610ರಿಂದ ಈ ಒಂದು ಆಳ್ವಿಕೆ ಪ್ರಾರಂಭ ಆಗುತ್ತೆ. ಅಲ್ಲಿಂದ ಪ್ರಾರಂಭಗೊಂಡು 1969 ತನಕ ರಾಜ ಮಹಾರಾಜರು ಈ ಸಿಂಹಾಸನದ ಮೇಲೆ ಕುಳಿತು ರಾಜ್ಯಭಾರವನ್ನು ನಡೆಸಿರ್ತಾರೆ. ಮೈಸೂರು ದಸರಾ ಉತ್ಸವದಲ್ಲಿ ಈ ಒಂದು ಕಾರ್ಯಕ್ರಮ ತುಂಬ ಅದ್ಧೂರಿ ಆಗತ್ತೆ. ಮೊಟ್ಟಮೊದಲು ಶ್ರೀರಂಗಪಟ್ಟಣದಲ್ಲಿ ರಾಜ ಒಡೆಯರ್ ಈ ಒಂದು ದಸರಾ ಉತ್ಸವವನ್ನು ಪ್ರಾರಂಭ ಮಾಡ್ತಾರೆ. ಹೀಗೆ ರಾಜಮನೆತನದ ಈ ಒಂದು ವೈಭವ ರತ್ನಖಚಿತ ಸಿಂಹಾಸನ ಇದು ಕೂಡ ತುಂಬ ವೈಭವವಾಗಿದೆ. ಸಾಮಾನ್ಯವಾಗಿ ಈ ನಮ್ಮ ಒಂದು ದಸರಾ ಹಬ್ಬದಲ್ಲಿ ಈ ಸಿಂಹಾಸನ ನೋಡುವುದಕ್ಕೆ ಅತ್ಯಂತ ವಿಶೇಷವಾಗಿದೆ. ಸಿಂಹಾಸನದಲ್ಲಿ ಏನೇನು ಒಳಗೊಂಡಿದೆ ಅದನ್ನು ಸಂಕ್ಷಿಪ್ತವಾಗಿ ಹೇಳ್ತಾ ಇದ್ದೀನಿ. ಸಿಂಹಾಸನದ ಎರಡೂ ಬದಿಗಳಲ್ಲಿ ಒಂದು ಅಲಂಕಾರಿಕ ಕೆತ್ತನೆ ಇದೆ. ಈ ಸಿಂಹಾಸನವನ್ನು ಏರೋದಕ್ಕೆ ಟಿಪ್ಪು ಸುಲ್ತಾನ್ ಕೂಡ ಪ್ರಯತ್ನ ಪಟ್ಟಿದ್ದರು. ಹೈದರಾಲಿ ಟಿಪ್ಪು ಸುಲ್ತಾನ್ 1789-1790 ಅವಧಿಯಲ್ಲಿ, ಆದರೆ ಸಾಧ್ಯವಾಗಲಿಲ್ಲ. ಸಿಂಹಾಸನ ಹೇಗಿದೆ? ಪೂರ್ವದ ಕಡೆಗೆ ಆನೆಗಳ ಸಾಲು ಬರುತ್ತದೆ. ಪೂರ್ವದ ಕಡೆ ಆನೆಗಳ ಸಾಲು ಇದೆ. ದಕ್ಷಿಣದ ಕಡೆ ಕುದುರೆಗಳ ಸಾಲು ಇದೆ. ಪಶ್ಚಿಮದ ಕಡೆ ಸೈನ್ಯ ಇದೆ. ಉತ್ತರದಲ್ಲಿ ರಥಗಳಿದೆ. ದಕ್ಷಿಣ ಭಾಗಕ್ಕೆ ಬ್ರಹ್ಮದೇವರು, ಉತ್ತರಕ್ಕೆ ಶಿವ, ಮಧ್ಯದಲ್ಲಿ ವಿಷ್ಣು ಈ ಒಂದು ಕೆತ್ತನೆಯನ್ನು ಮಾಡಿದ್ದಾರೆ. ವಿಗ್ರಹ ಕೆತ್ತನೆ. ಹಿಂಭಾಗದಲ್ಲಿ ಸಿಂಹಾಸನ ಹಿಂಭಾಗದಲ್ಲಿ ಪಕ್ಷಿಗಳು, ಸಿಂಹ, ಹೋಗಳ ಕಲಾಕೃತಿ ಇದೆ. ಮಧ್ಯಭಾಗದಲ್ಲಿ ಈ ಚಾಮುಂಡೇಶ್ವರಿ ಮತ್ತು ಲಕ್ಷ್ಮೀ ಸರಸ್ವತಿ ಎರಡೂ ಬದಿಯಲ್ಲಿ ಕಾಣುತ್ತೆ. ಅಷ್ಟದಿಕ್ಪಾಲಕರು ನಾಗಕನ್ಯೆಯನ್ನು ಕೂಡ ಕೆತ್ತಲಾಗಿದೆ. ಸಿಂಹಾಸನದ ಬಳಿಗೆ ಹೋದಾಗ
ಈ ಕಲೆಗಳನ್ನು, ಈ ಕೆತ್ತನೆಯನ್ನು ನಾವು ನೋಡಬಹುದಾಗಿದೆ. 1799 ಜೂನ್ 30 ಈ ದಿನಾಂಕದಲ್ಲಿ ಮೈಸೂರಿನ ಸಿಂಹಾಸನದ ಮೇಲೆ ಕೃಷ್ಣರಾಜ ಒಡೆಯರ್ ಪಟ್ಟಾಭಿಷೇಕವಾಯಿತು. 1799ರಲ್ಲಿ ಜೂನ್ ತಿಂಗಳು 30 ಕೃಷ್ಣರಾಜ ಒಡೆಯರ್ ಇದನ್ನು ಪಟ್ಟಾಭಿಷೇಕವಾಯಿತು. ಛತ್ರಿಯ ಮೇಲೆ, ಸಿಂಹಾಸನ ಮೇಲೆ ಛತ್ರಿ ಇದೆ. ಆ ಛತ್ರಿ ಮೇಲೆ 24 ಶ್ಲೋಕಗಳಿದೆ. ಅನುಷ್ಟಪ್ ಛಂದಸ್ಸಿನ ಸಂಸ್ಕೃತದ ಶ್ಲೋಕಗಳು ಅಲ್ಲಿ ಸೇರಿದೆ. ಇದರ ವರ್ಣನೆ 2 ಪದ್ಯಗಳಲ್ಲಿ ಮಾಡಿದ್ದಾರೆ. ಈ ಶ್ಲೋಕದ ವರ್ಣನೆ ನವರಾತ್ರಿಯಿಂದ ಮಾತ್ರ ಸಿಂಹಾಸನದ ಒಂದು ಆರೋಹಣ ಆಗತ್ತೆ, ಅದನ್ನು ಕಟ್ಟುತ್ತಾರೆ. ಪೀಠಾರೋಹಣದಲ್ಲಿ ಮಾತ್ರ. ಅರಮನೆಯ ಅಂಬಾವಿಲಾಸ್ ಅಂತ ಇದೆ, ಅಲ್ಲಿ ಆ ಅಂಬಾವಿಲಾಸ್ ತೊಟ್ಟಿಯಲ್ಲಿ ಈ ಒಂದು ಸಿಂಹಾಸನದ ಜೋಡಣೆಯನ್ನು ಮಾಡುತ್ತಾರೆ. ಸಿಂಹಾಸನ ಜೋಡೆಯಾದ ನಂತರ, ಅದನ್ನು ಜೋಡಿಸಿದ ನಂತರ ಗಣಹೋಮವನ್ನು ಮಾಡ್ತಾರೆ, ನವಗ್ರಹ ಹೋಮವನ್ನು ಮಾಡ್ತಾರೆ, ಶಾಂತಿ ಪೂಜೆಯನ್ನು ಮಾಡ್ತಾರೆ. ಮತ್ತು ಈ ಎಲ್ಲ ಆದಮೇಲೆ ಆ ಸಿಂಹದ ತಲೆಯನ್ನು ಇಡ್ತಾರೆ ಮತ್ತು ಪ್ರಾಣ ಪ್ರತಿಷ್ಠೆಯನ್ನು ಕೂಡ ಮಾಡ್ತಾರೆ. ಹೀಗೆ ಸಿಂಹಾಸನಕ್ಕೆ ಒಂದು ಪ್ರಾಣವನ್ನು, ಶಕ್ತಿಯನ್ನು ತುಂಬೋದಕ್ಕೆ ಗಣಹೋಮ, ನವಗ್ರಹ ಹೋಮ, ಶಾಂತಿ ಹೋಮ ಮಾಡಿ ಅಲ್ಲಿ ಪ್ರಾಣ ಪ್ರತಿಷ್ಠೆಯನ್ನು ಮಾಡ್ತಾರೆ. ಇದು ಸಿಂಹಾಸನದ ಒಂದು ಇತಿಹಾಸ ಹೀಗೆ ಬರುತ್ತೆ. ಮತ್ತು ಸಿಂಹಾಸನದ ಅಲಂಕಾರಗಳು ಮೈಸೂರು ಗೆಜೆಟ್ನಲ್ಲಿ ಈ ಒಂದು ವರ್ಣನೆಯನ್ನು ವರ್ಣಿಸಿದ್ದಾರೆ. ಸಿಂಹಾಸನ ಹೇಗಿದೆ ಅಂತ ಲೂಯಿ ರೈಸ್ ಎಂಬತಕ್ಕಂಥ ಒಬ್ಬ ಲೇಖಕರು ಈ ಸಿಂಹಾಸನದ ವಿವರಿಸಿದ್ದಾರೆ. ಚಿನ್ನದ ತೋರಣಗಳು, ಮಾವಿನ ಎಲೆಗಳು, ರತ್ನಖಚಿತ ಹಂಸವಿದೆ ಮತ್ತು ಛತ್ರಿಯ ಮೇಲ್ಭಾಗದಲ್ಲಿ ಒಂದು ಸಾಂಬ ಭುಜದ ಕೆತ್ತನೆಯನ್ನು ಮಾಡಲಾಗಿದೆ. ಛತ್ರಿ ಅಂಚಿನಲ್ಲಿ ಅಮೂಲ್ಯವಾದ ಮುತ್ತುಗಳ ಕುಚ್ಚುಗಳನ್ನು ಕಟ್ಟಿದ್ದಾರೆ. 3 ಕಡೆ ಹೊಳಪುಗಳಿದೆ, 4 ಕಡೆ ಚಿನ್ನದ ಬಳ್ಳಿಗಳ ಒಂದು ಸರಗಳನ್ನು ಹಾಕಿದ್ದಾರೆ. ಹೀಗೆ ಚಿನ್ನದ ಸಿಂಹಾಸನ. ಸಿಂಹಾಸನದ ಆಮೆಯ ಪೀಠವನ್ನು ಹೊಂದಿದೆ. ಕೂರ್ಮಾಸನ ಅಂತ ಕರೀತಾರೆ ಇದಕ್ಕೆ. ಸುಮಾರು 2.25 ಮೀಟರ್ ಎತ್ತರ ಇದೆ. ಸಿಂಹಾಸನ ಎತ್ತರ 2.25 ಮತ್ತು 70 kg ಚಿನ್ನವನ್ನು ಬಳಸಲಾಗಿದೆ ಇಲ್ಲಿ. ಸಿಂಹಾಸನದ ಒಟ್ಟು ತೂಕ 280 kgಗಳಿದೆ. ಹಿಂಭಾಗದಲ್ಲಿ ರಾಜ ಲಾಂಛನ ಗಂಡಬೇರುಂಡ ಕೆತ್ತನೆ ಇದೆ. ಮೈಸೂರು ರಾಜ್ಯದ ಲಾಂಛನ ಗಂಡಬೇರುಂಡ ಮತ್ತು ಅದನ್ನೇ ಈಗಲೂ ಕೂಡ ಕರ್ನಾಟಕ ಸರ್ಕಾರದ ಅಧಿಕೃತ ರಾಜಮುದ್ರೆ, ಅಧಿಕೃತ ರಾಜ ಲಾಂಛನ ಗಂಡಬೇರುಂಡ ಅದರಲ್ಲಿ ಕೆತ್ತನೆ ಮಾಡಿದ್ದಾರೆ. ಮತ್ತು ನಾವು ಯಾವಾಗಲೂ ಸತ್ಯವನ್ನೇ ಎತ್ತಿ ಹಿಡಿಯುತ್ತೇನೆ ಅಲ್ಲಿ ಹಿಂಬರಹದಲ್ಲಿ ಬರೆದಿದ್ದಾರೆ. ಯಾರು ಸಿಂಹಾಸನ ಮೇಲೆ ಕೂತ್ಕೊತಾರೆ ಆ ಎದುರುಗಡೆ ಇದೆ, ನಾನು ಯಾವಾಗಲೂ ಸತ್ಯವನ್ನೇ ಎತ್ತಿ ಹಿಡಿಯುತ್ತೇನೆ, ಸತ್ಯಮೇವ ಧಾರೆ ವ್ಯೂಹಂ ಎಂಬ ಉಲ್ಲೇಖವನ್ನು ಮಾಡಿದ್ದಾರೆ. ಹೀಗೆ ಸಿಂಹಾಸನ ತುಂಬ ಅದ್ಭುತವಾಗಿದ್ದು. ಸಾಮಾನ್ಯವಾಗಿ ಈ ಮೈಸೂರು ದಸರಾ ಅಂತಕ್ಕಂಥದ್ದು 2 ವಿಧವಾಗಿದೆ. ಒಂದು ಖಾಸಗಿಯಾಗಿ 1969ರಿಂದ, ಅದರ ಹಿಂದೆ ರಾಜ ಮಹಾರಾಜರು ಈ ಒಂದು ಸಿಂಹಾಸನ ಕುಳಿತುಕೊಳ್ತಾಯಿದ್ರು, ವೈಭವದ ದಸರಾ ದರ್ಬಾರ್ ಮಾಡ್ತಾಯಿದ್ರು. ಆದರೆ ಈ ರಾಜ ಪರಂಪರೆ ಮತ್ತು ಆಡಳಿತ ಹೋದ ನಂತರ ಇದು ನಾಡ ಹಬ್ಬವಾಗಿ ಆಚರಿಸಲು ಜಾರಿಗೆ ಬಂತು. ಚಾಮುಂಡಿ ಮಾತೆ, ಆ ಚಾಮುಂಡಿ ಮೂರ್ತಿಯನ್ನು ಜಂಬೂ ಸವಾರಿಯಲ್ಲಿ ಇಟ್ಟು ಮೆರವಣಿಗೆ ಮಾಡ್ತಾಯಿದ್ದಾರೆ. ಮೊದಲು ಮಹಾರಾಜರೇ ಕೂತ್ಕೊತಾಯಿದ್ರು, ಆದರೆ ಇವಾಗ ಚಾಮುಂಡಿ ನಾಡದೇವತೆ ಅನ್ನಿಸ್ತಾರೆ. ಅರಮನೆಯಲ್ಲಿ ನಡೆಯೋ ಕಾರ್ಯಕ್ರಮವು ಜಂಬೂ ಸವಾರಿ ಸರ್ಕಾರದ ಸಹಾಯದಿಂದ ಹಿಂದೆ ನಡೀತಾ ಇತ್ತು. ಅದು ನಾಡ ಹಬ್ಬ ಅಂತ ಹೆಸರಾಯಿತು. ಅರಮನೆಯ ಒಳಭಾಗದಲ್ಲಿ ರಾಜ ಮನೆತನ ನಡೆಸುವ ಹಬ್ಬದಲ್ಲಿ ಕಾರ್ಯಕ್ರಮಗಳು, ಸಂಪ್ರದಾಯಗಳು, ಖಾಸಗಿ ದರ್ಬಾರ್, ಸರಸ್ವತಿ ಪೂಜೆ, ಆಯುಧ ಪೂಜೆ, ವಿಜಯದಶಮಿ, ವಜ್ರಮಷ್ಟಿ ಕಾಳಗ, ವಿಜಯಯಾತ್ರೆ, ಶಮಿ ಪೂಜೆ, ಇದು ಸಾಂಪ್ರದಾಯಿಕ ಆಚರಣೆಗಳು ಅರಮನೆಯ ಒಳಗಡೆ ನಡೆಯುತ್ತದೆ. ಹೀಗೆ ಒಂದು ನಾಡ ಹಬ್ಬ ಅಂತ ಆದ ಮೇಲೆ ಇದು ಪ್ರಾರಂಭವಾಗಿದೆ. ಮತ್ತೊಂದು ಅರಮನೆ ಇತಿಹಾಸವನ್ನು ನೀವು ನೋಡಬೇಕಾದರೆ
ಅಥವಾ ಸಿಂಹಾಸನದ ಇತಿಹಾಸವನ್ನು ನೋಡ್ಬೇಕಾದ್ರೆ ರಾಜವಂಶ ರತ್ನಪ್ರಭಾ ಅಂತ ಒಂದು ಪುಸ್ತಕ ಇದೆ. ರಾಜವಂಶ ರತ್ನಪ್ರಭಾ ಅಂತ ಆ ಪುಸ್ತಕದಲ್ಲಿ ಸಿಗುತ್ತೆ. ಮತ್ತೊಂದು ವಿಷಯದ ಕಂಠೀರವ ರಾಜ ವಿಜಯ, ಕಂಠೀರವ ರಾಜ ವಿಜಯ ಅಂತಕ್ಕಂಥ ಕೃತಿಯಲ್ಲಿ ಈ ಒಂದು ವಿಷಯಗಳು ಸಿಗುತ್ತೆ. ಶ್ರೀಮನ್ ಮಹಾರಾಜರ ವಂಶಾವಳಿ ಅಂತ ಬರುತ್ತೆ, ತುಂಬ ಪ್ರಾಚೀನವಾದದ್ದು. ಅದರಲ್ಲೂ ಕೂಡ ಈ ಒಂದು ಸಿಂಹಾಸನ, ಈ ಒಂದು ಪರಂಪರೆಯ ಮಾಹಿತಿಗಳು ನಮಗೆ ಸಿಗತ್ತೆ. ಹೀಗೆ ಶ್ರೀಮನ್ ಮಹಾರಾಜ ಚಾಮರಾಜೇಂದ್ರರ ಒಡೆಯರವರ ಕೃತಿಗಳು ಅಂತ ಸಿಗತ್ತೆ. ಇದರಲ್ಲಿ ನಮಗೆ ಮುಖ್ಯವಾಗಿ ಎಲ್ಲ ಸಿಗುತ್ತದೆ. 1610ರಿಂದ 1669 ಈ ಒಂದು ಕಾರ್ಯಕ್ರಮ ನಡೀತು. ಕರ್ನಾಟಕ ರಾಜ್ಯ ಸರ್ಕಾರವು ವೈಭವವಾಗಿ ಈಗ ನಾಡಹಬ್ಬವನ್ನು ಆಚರಿಸ್ತಾ ಇದ್ದಾರೆ. ಹೀಗೆ ನಮ್ಮ ದಸರಾ ವೈಭವ ಅನ್ನತಕ್ಕಂಥದ್ದು ತುಂಬ ಅಮೂಲ್ಯವಾಗಿದೆ. ಅರಮನೆಯ ಮೈಸೂರು ದಸರಾ ಆವಿರ್ಭಾವ ಸಂಬಂಧ 750 kg ತೂಕದ ಚಿನ್ನಾರಿ ಅಂಬಾರಿ ಇದೆ. ಇಲ್ಲಿ ವಿರಾಜಮಾನವಾಗಿ ಚಾಮುಂಡೇಶ್ವರಿನ 14 ಅಲಂಕೃತ ಗಜಪಡೆಗಳು ತಗೊಂಡೋಗುತ್ತೆ. ಹೀಗೆ ಮೆರವಣಿಗೆ ಸಾಗುವ ಗಜರಾಜನಿಗೆ ಈ ಒಂದು ಚಿನ್ನದ ಅಂಬಾರಿಯಲ್ಲಿ ನಮ್ಮ ನಾಡ ದೇವತೆಯನ್ನು ಇಟ್ಟಿರ್ತಾರೆ. ದಸರಾ ವೈಭವ ಆಗುತ್ತದೆ. ಹೀಗೆ ದಸರಾದಲ್ಲಿ ಕೂಡ ಅತ್ಯಂತ ಮಹತ್ವವಾದ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಮತ್ತು ಧರ್ಮರಾಯ ಪಾಂಡವರ ರಾಜ ಯುಧಿಷ್ಠಿರನಿಂದ ಹಿಡಿದು ಈಗಿನ ರಾಜ ಒಡೆಯರ ತನಕ ಒಟ್ಟು ಆಳಿದ ರಾಜರು 4371 ರಾಜರು ಈ ರತ್ನಖಚಿತ ಸಿಂಹಾಸನದ ಮೇಲೆ ಕುಳಿತು ಆಳ್ವಿಕೆಯನ್ನು ಮಾಡಿದರೆ. ಪಾಂಡವರಿಂದ ಹಿಡಿದು ಈಗಿನ ರಾಜರ ತನಕ ಈ ರತ್ನಖಚಿತ ಸಿಂಹಾಸನದಲ್ಲಿ 4311 ಜನ ಆಳ್ವಿಕೆಯನ್ನು ಮಾಡಿದ್ದಾರೆ. ಅತ್ಯಂತ ಸಂತೋಷದ ವಿಷಯವಾಗಿದೆ. ಮತ್ತು ಸಾಮಾನ್ಯವಾಗಿ ನಮ್ಮ ಅರಮನೆಗಳಲ್ಲಿ ಈ ಸಾಂಪ್ರದಾಯದಂತೆ ಒಂದು ಪೂಜೆ ಪುನಸ್ಕಾರಗಳನ್ನು ಮಾಡ್ತಾರೆ. ಸರಸ್ವತಿ ಪೂಜೆ, ಕಾಳರಾತ್ರಿ ಪೂಜೆ ಮತ್ತು ಈ ಒಂದು ದುರ್ಗಾ ಪೂಜೆ, ಆಯುಧ ಪೂಜೆ, ಚಂಡಿ ಹವನ, ಕುಮಾರಿ ಪೂಜೆ, ವಿಜಯದಶಮಿಲಿ ಜಂಬೂ ಸವಾರಿ ಮತ್ತು ವಜ್ರಮುಷ್ಟಿ ಕಾಲ್ಗ ಮತ್ತು ನಾಲ್ವಡಿಯವರ ಕಾಲದ ಅಂಬಾರಿ. ನಾಲ್ವಡಿಯವರು ಈ ಜಂಬೂ ಸವಾರಿಯ ಒಂದು ಇದನ್ನು ಮಾಡಿದ್ದು 750 ತೂಕ ಇದೆ ಆ ಜಂಬೂ ಸವಾರಿಯ ಅಂಬಾರಿ. ಮತ್ತು ಶಮಿ ಪೂಜೆ ಎಲ್ಲ ಆದ ನಂತರ ವಿಜಯ ಯಾತ್ರೆಗೆ ಶಮಿ ಪೂಜೆಯನ್ನು ಮಾಡ್ತಾರೆ. ಹೀಗೆ ನಮ್ಮ ಒಂದು ಪರಂಪರೆ, ದಸರಾ ಪರಂಪರೆ ನಮ್ಮಲ್ಲಿ ನಡೆದು ಬಂದಿದೆ. ಸಾಮಾನ್ಯವಾಗಿ ನಾಡ ದೇವತೆ ಯಾರು ಅಂತಕ್ಕಂಥದ್ದು ಬೇಕಾಗುತ್ತೆ. ಯಾರು ಅಂದರೆ ಈ ಮೈಸೂರು ರಾಜ್ಯದ ಹಿಂದಿನ ಹೆಸರು ಕೂಡ ಮಹಿಷಾಪುರ ಅಂತ ಆಗಿತ್ತು, ಈಗ ಮೈಸೂರು ಅಂತ ಆಗಿದೆ. ಇದರ ಹಿಂದೆ ನಮ್ಮ ನಾಡದೇವತೆ ವಾಸ ಮಾಡ್ತಕ್ಕಂಥದ್ದು ಚಾಮುಂಡಿ ಬೆಟ್ಟದಲ್ಲಿ. ಈ ಬೆಟ್ಟದಲ್ಲಿ ನಮ್ಮ ನಾಡದೇವತೆಯ ಒಂದು ಸನ್ನಿಧಾನ, ಆಕೆ ವಾಸಸ್ಥಾನವಿದೆ. ಹೀಗೆ ನಮ್ಮ ನವರಾತ್ರಿಯ ಒಂದು ವಿಶೇಷತೆಗಳು ತುಂಬ ಕಂಡುಬರುತ್ತೆ. ಸಾಮಾನ್ಯ ನವರಾತ್ರಿಯನ್ನು ವಿದೇಶಗಳಲ್ಲಿ ಕೂಡ ಆಚರಣೆ ಮಾಡ್ತಾರೆ. ಭಾರತದಲ್ಲೇ ಅಲ್ಲದೆ ಬೇರೆ ಬೇರೆ ರಾಜ್ಯಗಳಲ್ಲೂ ವಿದೇಶಗಳಲ್ಲೂ ಕೂಡ ಗಯಾನಾದಲ್ಲಿ, ಮಾರಿಷಸ್ನಲ್ಲಿ, ದಕ್ಷಿಣ ಆಫ್ರಿಕಾ, ಅಮೇರಿಕಾ, ಯುನೈಟೆಡ್ ಕಿಂಗ್ಡಮ್, ಟ್ರಿನಿಡಾಡ್ ಮತ್ತು ಟೊಬ್ಯಾಕೊ ಇಲ್ಲಿ ಕೂಡ ಆಚರಣೆ ಮಾಡ್ತಾರೆ. ಯಾರು ಮೊದಲು ನವರಾತ್ರಿಯನ್ನು ಆರಂಭ ಮಾಡಿದ್ದು, ನಮ್ಮ ದುರ್ಗೆಯನ್ನು ಯಾರು ಪೂಜಿಸಿದ್ದು ಅಂದರೆ ಪ್ರಪ್ರಥಮವಾಗಿ ಈ ನವರಾತ್ರಿ ದುರ್ಗಾ ಪೂಜೆ ಮಾಡಿದ್ದು ತ್ರೇತಾಯುಗದಲ್ಲಿ ಶ್ರೀರಾಮಚಂದ್ರರು. ಯಾವಾಗ ರಾವಣನ ಸಂಹಾರ ಮಾಡಬೇಕು ಅಂದಾಗ 9 ದಿನಗಳ ಕಾಲ ಈ ರಾಮದೇವರು ಉಪವಾಸವನ್ನು ಇರ್ತಾರೆ. ಉಪವಾಸವನ್ನು ಬಿದ್ದು ಆ ರಾವಣ ಸಂಹಾರಕ್ಕೆ ಬೇಕಾದ ಶಕ್ತಿಯನ್ನು ದುರ್ಗೆಯಿಂದ ಪಡೆಯುತ್ತಾರೆ. ಆದ್ದರಿಂದ ಪ್ರಪ್ರಥಮ ದುರ್ಗಾ ಪೂಜೆ ನವರಾತ್ರಿ ಆರಂಭಿಸಿದ್ದು ಭಗವಾನ್ ರಾಮಚಂದ್ರರು ತ್ರೇತಾಯುಗದಲ್ಲಿ. ಹೀಗೆ ಬರುತ್ತೆ. ಮತ್ತು ನಾಡದೇವತೆ ಇತಿಹಾಸ ಮೈಸೂರಿನ ಅಧಿದೇವತೆ, ನಮ್ಮ ಕರ್ನಾಟಕ ಅಂತ ಈಗ ಹೆಸರಾಗಿದೆ, ಆದರೆ ಹಿಂದೆ ಮೈಸೂರು ಅಂತ ಆಗಿತ್ತು, ಮೈಸೂರು ರಾಜ್ಯ.
ಅದರ ಅಧಿದೇವತೆ ಈ ಚಾಮುಂಡೇಶ್ವರಿ ಮತ್ತು ರಾಜಮನೆತನದ ಕುಲದೇವರು. ಮೈಸೂರು ರಾಜಮನೆತನದ ಕುಲದೇವತೆ ಚಾಮುಂಡಿ ದೇವಿ. ಸಮುದ್ರ ಮಟ್ಟದಿಂದ 3490 ಅಡಿ ಎತ್ತರದಲ್ಲಿ ಈ ಚಾಮುಂಡಿ ಬೆಟ್ಟ ಇದೆ. ಅಲ್ಲಿ ಚಾಮುಂಡಿ ದೇವಾಲಯವಿದೆ. ದೊಡ್ಡ ದೇವರಾಜ ಒಡೆಯರ್ 1110 ಮೆಟ್ಟಿಲುಗಳನ್ನು ಕಟ್ಟಿಸಿದರು. ದೊಡ್ಡ ದೇವರಾಜ ಒಡೆಯರ್ ಈ ಚಾಮುಂಡಿ ಬೆಟ್ಟಕ್ಕೆ 1100 ಮೆಟ್ಟಿಲನ್ನು ದಾರಿಯನ್ನು ಕಲ್ಪಿಸಿದರು. 700 ಮೆಟ್ಟಿಲು ಹತ್ತಿದ ತಕ್ಷಣ ಸುಂದರವಾದ ನಂದಿ ವಿಗ್ರಹ ಸಿಗತ್ತೆ. ಅತ್ಯಂತ ಎತ್ತರವಾದ್ದು. ನಮ್ಮ ಕರ್ನಾಟಕದಲ್ಲಿ ನಂದಿ ವಿಗ್ರಹ ಇರತಕ್ಕಂಥದ್ದು ಅತಿ ಎತ್ತರದ್ದು ಒಂದು ಮೈಸೂರಿನಲ್ಲಿ, ಎರಡನೇದು ಬೆಂಗಳೂರಿನ ದೊಡ್ಡ ಗಣೇಶ ದೇವಸ್ಥಾನದ ಬಳಿ ನಂದಿ ವಿಗ್ರಹವಿದೆ. ಮೂರನೆಯದು ನಂದಿ ಬೆಟ್ಟ, ಅಲ್ಲಿ ನಂದಿ ವಿಗ್ರಹವಿದೆ. ಅತ್ಯಂತ ಎತ್ತರವಾದ ನಂದಿ ವಿಗ್ರಹಗಳು. ಈ 4.9 ಮೀಟರ್ ಎತ್ತರ ಇದೆ ನಂದಿ ವಿಗ್ರಹ. 7.6 ಉದ್ದವಿದೆ. 10 ದಿನ ಮಹಿಷಾಸುರ ಸಂಹಾರ ಆಗುತ್ತೆ. ಆದ್ದರಿಂದ ಮಾಡ್ತಾರೆ. 18 ಶಕ್ತಿ ಪೀಠಗಳಲ್ಲಿ ಚಾಮುಂಡಿ ಬೆಟ್ಟವು ಕೂಡ ಒಂದಾಗಿದೆ. ಶಕ್ತಿ ಪೀಠಗಳು ಅಂತ 18 ಇದೆ ಇಡೀ ಭಾರತದಲ್ಲಿ. ಅದರೊಳಗಡೆ ನಮ್ಮ ಕರ್ನಾಟಕದ ಮೈಸೂರಿನ ಚಾಮುಂಡಿ ಬೆಟ್ಟವು ಒಂದಾಗಿದೆ. ಮತ್ತು ಈ ದೇವಾಲಯದ ಒಂದು ಹೊಯ್ಸಳರ ಕಾಲದಲ್ಲಿ ನಿರ್ಮಿಸಿದ್ದು. ಈ ಚಾಮುಂಡಿ ದೇವಸ್ಥಾನವನ್ನು ನಿರ್ಮಿಸಿದ್ದು ಹೊಯ್ಸಳರು. ಆ ಕಾಲದಲ್ಲಿ ನಿರ್ಮಾಣವಾಯಿತು. 17ನೇ ಶತಮಾನದಲ್ಲಿ ಗೋಪುರವನ್ನು ವಿಜಯನಗರದ ಅರಸರು ಇದನ್ನು ನಿರ್ಮಿಸ್ತಾರೆ. 1827ರಲ್ಲಿ ಕೃಷ್ಣರಾಜ ಒಡೆಯರ್ ಈ ದೇವಸ್ಥಾನವನ್ನು ನವೀಕರಿಸುತ್ತಾರೆ. ಹೀಗೆ ನಾಡದೇವತೆಯ ಒಂದು ವಿಗ್ರಹ ನಮ್ಮ ಮೈಸೂರಿನಲ್ಲಿ ಕಂಡುಬರುತ್ತೆ. ಹೀಗೆ ನಮ್ಮ ಒಂದು ದಸರಾ ಸಂಪ್ರದಾಯಕ್ಕೆ ಒಂದು ವಿಶೇಷವಾದ ಮನ್ನಣೆಗಳಿದೆ. ಸಾಮಾನ್ಯ ನವರಾತ್ರಿ ಅಂದರೆ ನಮಗೆ ಗೊತ್ತಿರೋದು ಒಂದೇ ಒಂದು ನವರಾತ್ರಿ. ಆದರೆ ವರ್ಷದಲ್ಲಿ 4 ನವರಾತ್ರಿಗಳು ಬರುತ್ತೆ. ಒಂದು ನವರಾತ್ರಿ ಈಗ ಆಚರಣೆ ಮಾಡ್ತಾಯಿದ್ವಿ. ಇದು ಒಂದಾದರೆ ಚೈತ್ರ ಮಾಸದಲ್ಲೂ ಕೂಡ ನವರಾತ್ರಿಯನ್ನು ಮಾಡ್ತೀವಿ. ಮಾಘ ಮಾಸದಲ್ಲೂ ಕೂಡ ನವರಾತ್ರಿಯನ್ನು ಮಾಡ್ತೀವಿ. ಆಷಾಢದಲ್ಲೂ ಕೂಡ ನವರಾತ್ರಿಯನ್ನು ಆಚರಿಸ್ತಾರೆ. ಆದರೆ ಹೆಚ್ಚು ಜನ ಇದರ ಆಚರಣೆ ಮಾಡೋದಿಲ್ಲ. ಈ ಒಂದು ಶರನ್ನವರಾತ್ರಿಯೇ ಹೆಚ್ಚು ಪ್ರಸಿದ್ಧಿಯಾಗಿದೆ. ಹೀಗೆ ನಮ್ಮ ಒಂದು ನವರಾತ್ರಿಯ ವಿಶೇಷತೆಗಳು ತುಂಬ ಅದ್ಭುತವಾಗಿದೆ. ಈ ವರ್ಷ ನಮ್ಮ ಒಂದು ಕರ್ನಾಟಕ ರಾಜ್ಯ ಸಂಗೀತ ವಿದ್ವಾಂಸರು ಅಂತ ಒಂದು ಪ್ರಶಸ್ತಿಯನ್ನು ನಮ್ಮ ರಾಜ್ಯದ ಸಂಗೀತ ವಿದ್ವಾಂಸರಿಗೆ ಕರ್ನಾಟಕದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯವರು ನೀಡ್ತಾರೆ. ಆ ಒಂದು ಪ್ರಶಸ್ತಿಯನ್ನು ಮಾನ್ಯ ಮುಖ್ಯಮಂತ್ರಿಗಳು ನೀಡ್ತಾ ಇದ್ದಾರೆ. ಕರ್ನಾಟಕ ಸಂಗೀತ ವಿದ್ವಾನ್ ಅಂತ 5 ಲಕ್ಷ ರು ನಗದುಗಳು ಮತ್ತು ಒಂದು ಪ್ರಮಾಣ ಪತ್ರ, ಸ್ಮರಣ ಸಂಚಿಕೆಯನ್ನು ನೀಡ್ತಾ ಇದ್ದಾರೆ. ನಾಡ ಹಬ್ಬದ ಗೌರವಾರ್ಥವಾಗಿ ಪ್ರತಿ ವರ್ಷವೂ ಸಂಗೀತ ವಿದ್ವಾನ್ ಪ್ರಶಸ್ತಿಯನ್ನು ಸರ್ಕಾರ ನೀಡುತ್ತೆ. ಅದು ಈ ಸಲ ಶ್ರೀ ವೆಂಕಟೇಶ್ ಕುಮಾರ್ ಅವರಿಗೆ ಬಂದಿದೆ. ಹೀಗೆ ನಾಡ ಹಬ್ಬ ನಮ್ಮ ಅತ್ಯಂತ ಪ್ರಾಚೀನವಾದದ್ದು. ಇದರಲ್ಲಿ ದೇಶ ವಿದೇಶಗಳು ಕೂಡ ಆಗ್ತಾಯಿದೆ. ಇದರ ಹಿನ್ನೆಲೆ ನಾವು ನೋಡಬೇಕು. ಸಾಮಾನ್ಯ ಗೊಂಬೆಗಳನ್ನು ಇಡ್ತಾರೆ. ಯಾಕೆ ಅಂದರೆ ಈ ಪೌರಾಣಿಕ ಹಿನ್ನೆಲೆಗಳು ಮಕ್ಕಳಿಗೆ ತಿಳಿಯಬೇಕು. ಆ ದೃಷ್ಟಿಯಿಂದ ಮಹಾಭಾರತವಾಗಲಿ, ರಾಮಾಯಣವಾಗಲಿ ದೇವತಾ ಮೂರ್ತಿಗಳನ್ನು ಇಡ್ತಾರೆ. ಮತ್ತು ದಸರಾದ ವೈಭವದ ಒಂದು ಜಂಬೂ ಸವಾರಿ ದಸರಾ ಗೊಂಬೆಗಳನ್ನ ಇಡ್ತಾರೆ. ಅಲಂಕಾರವನ್ನು ಮಾಡ್ತಾರೆ. 9 ದಿನಗಳ ಕಾಲ ಈ ದಸರಾ ಉತ್ಸವವನ್ನು ಮಾಡ್ತಾರೆ. ಅಖಂಡ ದೀಪ ಅಂತ ಮಾಡ್ತಾರೆ. ಇದು ಕೂಡ ಈ ನಮ್ಮ ದುಷ್ಟ ನಿವಾರಣೆ ಮತ್ತು ನಕಾರಾತ್ಮಕ ಶಕ್ತಿಗಳನ್ನು ಅದು ತಡೆಯೋದಕ್ಕೆ ಮಾಡ್ತಾರೆ. ಹೀಗೆ ಈ ನವರಾತ್ರಿಯ ನವದುರ್ಗ ಅತ್ಯಂತ ಪ್ರಸಿದ್ಧವಾಗಿದೆ. ಪ್ರಪಂಚದಲ್ಲಿ ಎಷ್ಟೋ ರಾಜಮನೆತನಗಳು ಹಿಂದೆ ಇತ್ತು, ಆದರೆ ಈಗ ಇಲ್ಲ. ಭಾರತದಲ್ಲಿ ಏಕೈಕ ರಾಜಮನೆತನ. ಅದರ ಒಂದು ನವರಾತ್ರಿ ವೇಳೆಯ ಪ್ರತಿಯೊಬ್ಬರು ಕಣ್ತುಂಬಿಕೊಳ್ಳಬಹುದು. ಹೀಗೆ ನವರಾತ್ರಿ ಉತ್ಸವದಲ್ಲಿ ಸಾಮಾನ್ಯವಾಗಿ ಈ ಎಲ್ಲ ಆಚರಣೆಗಳು ನಮ್ಮ ವೈದಿಕ ಸಂಪ್ರದಾಯದಂತೆ ನಡೆಯುತ್ತೆ. ಇಲ್ಲಿ ಸಾಮಾಜಿಕ
ನಾಡ ಹಬ್ಬವಾಗಿ ಆಚರಣೆ ಮಾಡಿದರೂ ಕೂಡ ಧಾರ್ಮಿಕವಾಗಿ ಅರಮನೆಯಲ್ಲಿ ವಿಶೇಷವಾಗಿ ಈಗಿನ ಮಹಾರಾಜರು ನಮ್ಮ ಪರಂಪರೆಯಂತೆ ಕಾರ್ಯಕ್ರಮ ನಡೆಸ್ಕೊಂಬರ್ತಾ ಇದ್ದಾರೆ. ಎರಡು ರೀತಿ ನವರಾತ್ರಿ ಆಗತ್ತೆ. ಒಂದು ವೈದಿಕ ಸಾಂಪ್ರದಾಯಿಕ ಅರಮನೆ ಪದ್ಧತಿ ಅಂತಾದರೆ, ಮತ್ತೊಂದು ಈ ನಮ್ಮ ಸಾಂಪ್ರದಾಯ 1969ರಿಂದ ಯಾವಾಗ ರಾಜಧನ ರದ್ದಾಯಿತು, ಮೈಸೂರು ರಾಜರ ಬದಲಾಗಿ ನಾಡ ದೇವತೆಯನ್ನು ಇಡ್ತಾರೆ. ಕ್ರೀಡಾಕೂಟಗಳಿರ್ಬೋದು, ವಸ್ತು ಪ್ರದರ್ಶನ ಇರ್ಬೋದು, ಮತ್ತು ಈ ಕುಸ್ತಿ ಹೆಸರುವಾಸಿಯಾಗಿದೆ. ದಸರಾ ಮೇಳ ಮತ್ತು ಯುವ ದಸರಾ, ಮಹಿಳಾ ದಸರಾ, ಹೀಗೆ ಮುಖ್ಯಮಂತ್ರಿಗಳ ಕಪ್ ಅಂತ ಕ್ರೀಡಾಕೂಟ ಮಾಡುತ್ತಾರೆ. ಮತ್ತು ಈ ವರ್ಷ ವಿಶೇಷವಾಗಿ ನಾಡಗೀತೆಗೆ 100 ವರ್ಷಗಳ ತುಂಬಿದ ಪ್ರಯುಕ್ತ ವಿಶೇಷ ಕಾರ್ಯಕ್ರಮಗಳಿದೆ, ಸಂಗೀತ ಕಾರ್ಯಕ್ರಮ ಇದೆ, ಕವಿಗೋಷ್ಠಿಗಳಿದೆ. ಹೀಗೆ ನಾನಾ ವಿಧವಾಗಿ ನಮ್ಮ ಭಾರತದ, ನಮ್ಮ ಕರ್ನಾಟಕದ ಸಾಹಿತ್ಯ, ಸಾಂಸ್ಕೃತಿಕ ಕಲೆಯನ್ನು ಪ್ರತಿಬಿಂಬಿಸುವ ಹಬ್ಬ ಈ ಒಂದು ನವರಾತ್ರಿ ಉತ್ಸವವಾಗಿದೆ. ದುರ್ಗಾ ಈ ನವರಾತ್ರಿ ಪ್ರತಿಯೊಬ್ಬರು ಕೂಡ ಮನೆಗಳಲ್ಲಿ 9 ದಿನವೂ ಕೂಡ ಆಚರಿಸ್ತಾರೆ. ನಂತರ ಶಮಿ ವೃಕ್ಷದ ಎಲೆಗಳನ್ನು ಪರಸ್ಪರ ಹಂಚಿಕೊಂಡು ಸಂತೋಷದಿಂದ ಆಚರಿಸ್ತಾರೆ. ಪ್ರತಿಯೊಂದು ಮಠಗಳಲ್ಲಿ ಕೂಡ, ಪ್ರತಿಯೊಂದು ದೇವಾಲಯಗಳಲ್ಲಿ ನವರಾತ್ರಿ ವಿಶೇಷ ಕಾರ್ಯಕ್ರಮಗಳು, ಸಂಗೀತ ಕಾರ್ಯಕ್ರಮಗಳು ಮತ್ತು ನೃತ್ಯ, ಸಾಹಿತ್ಯದ ಅನೇಕ ಕಾರ್ಯಕ್ರಮಗಳು ಇಡೀ ರಾಜ್ಯಾದ್ಯಂತ ನಡೆಯುತ್ತೆ. ಬೇರೆ ಬೇರೆ ರಾಜ್ಯಗಳು ಕೂಡ ನವರಾತ್ರಿಯನ್ನು ಆಚರಣೆ ಮಾಡ್ತಾರೆ. ಬಂಗಾಳದಲ್ಲಿ ದುರ್ಗಾ ಪೂಜೆ ಅತ್ಯಂತ ಹೆಸರುವಾಸಿಯಾಗಿದೆ. ತಮಿಳುನಾಡಲ್ಲಿ ಈ ಗೊಂಬೆಗಳ ಪೂಜೆಯನ್ನು ಮಾಡ್ತಾರೆ. ಪ್ರತಿ ರಾಜ್ಯದಲ್ಲೂ ಕೂಡ ದಿನಗಳ ವ್ಯತ್ಯಾಸವಿದೆಯನ್ನು ಈ ಕಾರ್ಯಕ್ರಮ ಅತ್ಯಂತ ವೈಭವವಾಗಿ ಈ ಪರಂಪರೆಯಂತ ನಡ್ಕೊಂಬರ್ತದೆ. ಹೀಗೆ ನಮ್ಮ ದಸರಾ ವೈಭವವನ್ನು ತುಂಬಿಕೋಬೇಕು. ನಮ್ಮ ಪರಂಪರೆ ಇತಿಹಾಸವನ್ನು ಪ್ರತಿಯೊಬ್ಬರು ತಿಳಿಯಬೇಕು ಅಂದರೆ ದಯಮಾಡಿ ಮೈಸೂರು ದಸರಾಗೆ ಬನ್ನಿ, ಅರಮನೆಗೆ ಬನ್ನಿ, ಅರಮನೆಯ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇದರ ಸೊಬಗನ್ನು ಸವಿಯಿರಿ ಅಂತ ಹೇಳುತ್ತಾ, ಈ ಕಾರ್ಯಕ್ರಮವನ್ನು ವೀಕ್ಷಿಸಿದ ಪ್ರತಿಯೊಬ್ಬರು ಕೂಡ ಈ VK ಡಿಜಿಟಲ್ ನ್ಯೂಸ್ ಚಾನಲ್ ದ್ವಾರ ಈ ಒಂದು ಭಾರತೀಯ ದರ್ಶನ ಮಾಲಿಕೆಯಲ್ಲಿ ದಸರಾ ಹಬ್ಬದ ವಿಶೇಷಗಳು ಮತ್ತು ರತ್ನಖಚಿತ ಸಿಂಹಾಸನ, ಅದರ ಹಿನ್ನೆಲೆ ಇದನ್ನು ತಿಳಿಸುತ್ತಾ, ಸುಮಾರು ವರ್ಷಗಳ ಇತಿಹಾಸ ಇರತಕ್ಕಂಥ ದ್ವಾಪರ ಯುಗದಲ್ಲಿ ಪಾಂಡುರಾಜರಿಂದ ಹಿಡಿದು ಮೈಸೂರಿನ ಒಡೆಯರ್ ತನಕ ಈ ಸಿಂಹಾಸನದ ಆಳ್ವಿಕೆಯನ್ನು ಮಾಡಿದ್ದಾರೆ. ಈ ಗತವೈಭವವನ್ನು ನೆನೆಸ್ಕೊಳ್ಳುತ್ತಾ ಇಂದಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ. ಎಲ್ಲರೂ ಈ ಕಾರ್ಯಕ್ರಮ ವೀಕ್ಷಿಸಿದ ಎಲ್ಲರಿಗೂ ವಂದನೆಗಳನ್ನು ತಿಳಿಸ್ತೀನಿ. ಇಂತಿ ಯಲಹಂಕದ KS ವಿಜಯಕುಮಾರ್, ನಿಮ್ಮ ಪ್ರೀತಿಯ